ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಕರ್ನಾಟಕದ ವಾಣಿಜ್ಯ ಬೆಳೆಗಳ ರಾಜ್ಯ ಅಡಿಕೆ. ಕರ್ನಾಟಕದ ಮಲೆನಾಡು, ಕರಾವಳಿ ಮತ್ತು ಬಯಲು ಸೀಮೆಯ ಕೆಲವು ಭಾಗಗಳಲ್ಲಿ ಅಡಿಕೆ ಕೇವಲ ಒಂದು ಬೆಳೆಯಲ್ಲ, ಅದು ರೈತರ ಆರ್ಥಿಕ ಬೆನ್ನೆಲುಬು. ಆದರೆ ಕಳೆದ ಒಂದು ದಶಕದಿಂದ ಅಡಿಕೆ ಬೆಳೆಗಾರರು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಹವಾಮಾನ ಬದಲಾವಣೆ, ಹಳದಿ ಎಲೆ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಇಳುವರಿಯಲ್ಲಿನ ಅಸ್ಥಿರತೆಯೇ ರೈತರನ್ನ ಕಂಗೆಡಿಸಿದೆ. ರೈತರು ಇಳುವರಿ ಹೆಚ್ಚಿಸಲು ಎಷ್ಟೇ ರಾಸಾಯನಿಕ ಗೊಬ್ಬರಗಳನ್ನು ಸುರಿದ್ರೂ ನಿರೀಕ್ಷಿತ ಫಲಿತಾಂಶ ಸಿಗುತ್ತಿಲ್ಲ. ಇದಕ್ಕೆ ಪ್ರಮುಖ ಕಾರಣವೇನು? ನಮ್ಮ ಮಣ್ಣು ಅದರ ಚೈತನ್ಯವನ್ನ ಕಳೆದುಕೊಂಡಿರುವುದೇ ಇದಕ್ಕೆ ಮೂಲ ಕಾರಣ. ಇಲ್ಲಿಯೇ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಆಧುನಿಕ ಜೈವಿಕ ತಂತ್ರಜ್ಞಾನದ ಅಗತ್ಯತೆ ಮುನ್ನೆಲೆಗೆ ಬರುತ್ತದೆ. ಅಡಿಕೆ ಕೃಷಿಯಲ್ಲಿ ಪ್ರಸ್ತುತ ಎದುರಾಗಿರುವ ಸವಾಲುಗಳು: ಅಡಿಕೆ ಒಂದು ದೀರ್ಘಕಾಲಿಕ ಬೆಳೆ. ಒಂದೇ ಜಾಗದಲ್ಲಿ ವರ್ಷಗಟ್ಟಲೆ ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಬರಿದಾಗುತ್ತವೆ. ಮಣ್ಣಿನ ರಸಸಾರ ಏರುಪೇರು. ಇನ್ನು ಮಲೆನಾಡು ಮತ್ತು ಕರಾವಳಿಯ ಮಣ್ಣು ಸ್ವಾಭಾವಿಕವಾಗಿ ಆಮ್ಲೀಯವಾಗಿರುತ್ತದೆ. ಇದರ ಜೊತೆಗೆ ಅತಿಯಾದ ರಾಸಾಯನಿಕಗಳ ಬಳಕೆ ಮಣ್ಣನ್ನ ಮತ್ತಷ್ಟು ಆಮ್ಲೀಯವನ್ನಾಗಿಸುತ್ತದೆ. ಪೋಷಕಾಂಶಗಳ ಅಲಭ್ಯತೆ: ನಾವು ಹಾಕುವ ಡಿಎಪಿ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ನಲ್ಲಿರುವ ರಂಜಕ ಮಣ್ಣಿನಲ್ಲಿರುವಂತಹ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳ ಜೊತೆ ಸೇರಿ ಗಟ್ಟಿಯಾಗುತ್ತದೆ. ಇದರಿಂದ ಗಿಡದ ಬೇರುಗಳಿಗೆ ಇವು ಲಭ್ಯವಾಗುವುದಿಲ್ಲ. ಸೂಕ್ಷ್ಮ ಜೀವಿಗಳ ನಾಶ ಆಗುತ್ತೆ. ಶಿಲೀಂಧ್ರನಾಶಕಗಳ ಮತ್ತು ಕಳೆನಾಶಕಗಳ ಅತಿಯಾದ ಬಳಕೆಯು ಮಣ್ಣಿನಲ್ಲಿರುವಂತಹ ಎರೆಹುಳು ಮತ್ತು ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಇದರಿಂದ ಮಣ್ಣು ನಿರ್ಜೀವವಾಗಿ ಪರಿವರ್ತನೆಯಾಗುತ್ತಿದೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಎಂದ್ರೇನು ಅಂತ ನಾವು ನೋಡೋದಾದ್ರೆ, ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಅವಲಂಬಿಸದೆ ಸಾವಯವ ಗೊಬ್ಬರ, ಕಾಂಪೋಸ್ಟ್, ಇನ್ನು ಹಸಿರೆಲೆ ಗೊಬ್ಬರ ಮತ್ತು ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸುವುದೇ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಇದರ ಉದ್ದೇಶ ಕೇವಲ ಇಳುವರಿ ಹೆಚ್ಚಿಸುವುದಲ್ಲ, ಬದಲಾಗಿ ಮಣ್ಣಿನ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಮತ್ತು ಫಲವತ್ತತೆಯನ್ನ ಮುಂದಿನ ಪೀಳಿಗೆಗೆ ಉಳಿಸುವುದು. ಅಡಿಕೆ ಕೃಷಿ ತ್ಯಾಜ್ಯಗಳಾದ ಸಿಪ್ಪೆ, ಹಾಳೆ ಮತ್ತು ಒಣಗಿದ ಎಲೆಗಳನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು ತೋಟದ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಮತ್ತು ರೋಗ ನಿಯಂತ್ರಣಕ್ಕೆ ಅತ್ಯಗತ್ಯವಾಗಿದೆ. ಮುಖ್ಯವಾಗಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಹಾಳೆಗಳನ್ನ ಮರದ ಬುಡಕ್ಕೆ ಹೊದಿಕೆ ಮಾಡುವುದು ಮತ್ತು ತ್ಯಾಜ್ಯಗಳಿಂದ ಎರೆಹುಳು ಗೊಬ್ಬರ ತಯಾರಿಸುವುದರ ಮೂಲಕ ಪೋಷಕಾಂಶಗಳನ್ನ ಮಣ್ಣಿಗೆ ಮರಳಿ ನೀಡಬಹುದು. ಅಡಿಕೆ ಕೃಷಿ ತ್ಯಾಜ್ಯಗಳ ನಿರ್ವಹಣಾ ವಿಧಾನಗಳನ್ನು ನಾವು ನೋಡೋದಾದ್ರೆ, ಅಡಿಕೆ ಸಿಪ್ಪೆಯ ಕಾಂಪೋಸ್ಟ್. ಅಡಿಕೆ ಸಿಪ್ಪೆಯಲ್ಲಿ ಹೆಚ್ಚಿನ ಪೊಟ್ಯಾಷ್ ಅಂಶವಿರುತ್ತದೆ. ಇದನ್ನ ಸುಮ್ಮನೆ ಎಸೆಯದೆ ಗುಂಡಿಗಳನ್ನು ಹಾಕಿ ಸಗಣಿ ಗೊಬ್ಬರ ಮತ್ತು ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ಕಾಂಪೋಸ್ಟ್ ಮಾಡುವುದರಿಂದ ಪೋಷಕಾಂಶಯುಕ್ತ ಗೊಬ್ಬರ ಲಭ್ಯವಾಗುತ್ತದೆ. ಇನ್ನು ಎರೆಹುಳು ಗೊಬ್ಬರ ತಯಾರಿಕೆ: ಅಡಿಕೆ ಸಿಪ್ಪೆ, ಎಲೆಗಳು ಮತ್ತು ಹಾಳೆಗಳನ್ನು ಬಳಸಿಕೊಂಡು ಎರೆಹುಳು ಗೊಬ್ಬರ ತಯಾರಿಸುವುದರಿಂದ ತ್ಯಾಜ್ಯವು ತ್ವರಿತವಾಗಿ ಉತ್ತಮ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತದೆ. ಇನ್ನು ಮರದ ಬುಡಕ್ಕೆ ಹೊದಿಕೆ: ಒಣಗಿದ ಅಡಿಕೆ ಹಾಳೆ ಮತ್ತು ಎಲೆಗಳನ್ನು ಅಡಿಕೆ ಮರದ ಬುಡಕ್ಕೆ ಹೊದಿಕೆಯಾಗಿ ಬಳಸುವುದರಿಂದ ಮಣ್ಣಿನ ತೇವಾಂಶ ಸಂರಕ್ಷಣೆಯಾಗುತ್ತದೆ, ಕಳೆ ಹತೋಟಿಗೆ ಬರುತ್ತದೆ ಮತ್ತು ಕೊಳೆತ ನಂತರ ಸಾವಯವ ಗೊಬ್ಬರವಾಗುತ್ತದೆ. ಹಿಂಡಿ ಗೊಬ್ಬರ: ಬೇವು, ಹೊಂಗೆ ಅಥವಾ ಶೇಂಗಾ ಹಿಂಡಿಯನ್ನ ಪುಡಿ ಮಾಡಿ ಮರದ ಬುಡಕ್ಕೆ ಹಾಕಿ ಅದರ ಮೇಲೆ ತ್ಯಾಜ್ಯಗಳನ್ನು ಮುಚ್ಚೋದ್ರಿಂದ ಪೋಷಕಾಂಶ ಸಿಗುವುದಲ್ಲದೆ ಬೇರುಗಳಿಗೆ ಬರುವ ರೋಗಗಳು ಕಡಿಮೆಯಾಗುತ್ತದೆ. ಇನ್ನು ಗ್ಲಿರಿಸಿಡಿಯಾ ಬಳಕೆ: ತೋಟದ ಬದುಗಳಲ್ಲಿ ಗ್ಲಿರಿಸಿಡಿಯಾ ಗಿಡಗಳನ್ನು ಬೆಳೆಸಿ ಅವುಗಳ ಎಲೆಗಳನ್ನು ಕತ್ತರಿಸಿ ಅಡಿಕೆ ಮರದ ಬುಡಕ್ಕೆ ಹಾಕಿ ತ್ಯಾಜ್ಯದೊಂದಿಗೆ ಮಿಶ್ರಣ ಮಾಡುವುದರಿಂದ ಸಾರಜನಕದ ಅಂಶ ಹೆಚ್ಚುತ್ತದೆ. ಈ ವಿಧಾನಗಳನ್ನು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿ ಪರಿಸರ ಸ್ನೇಹಿ ಕೃಷಿಗೆ ಉತ್ತೇಜನ ಸಿಗುತ್ತದೆ.